ಇವತ್ತು ನಾನು ರೋಸ್ಟ್ ಮಾಡಾಕತ್ತಿರೋ ಫಿಲ್ಮ್ ಹೆಸರು ನನ್ನ ಹೆಂಡತಿ ಮದುವೆ. ನನ್ನ ಹೆಂಡತಿ ಮದುವೆ ಅಲ್ರಿ ಫಿಲಿಮ್ ಹೆಸರು ಹಂಗೈತಿ, ನಾನೇನ್ ಮಾಡ್ಲಿ? ನಿನ್ ಕೈಗೆ ಕರಿನಾಗರಾವ್ ಕಡಿಯ. ನಮ್ ಹೀರೋ ಹೆಸರು ರಾಘವ್. ಅಣ್ಣನ ಹತ್ರ ಒಳ್ಳೆ ಜಾಬ್ ಐತಿ, ಒಳ್ಳೆ ಸಂಬಳ ಐತಿ, ಸ್ವಂತ ಮನೆ ಐತಿ, ಅಡ್ಡಾಡಕ ಮಾರುತಿ 800 ಕಾರ್ ಐತಿ. ಇಷ್ಟೆಲ್ಲ ಐತಿ ಅಂದ್ಮ್ಯಾಗ ಸುಂದರವಾಗಿರೋ ಹೆಂಡತಿ ಇರ್ಲೇಬೇಕಲ್ಲ. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದ್ರ ನಿಮಗೆ ಸಿಗಂತ ಹೆಂಡತಿನೂ ಚೆನ್ನಾಗಿರ್ತಾಳ. ರಾಘವ್ ಪ್ರೊಫೆಸರ್ ಆಗಿರೋದ್ರಿಂದ ಡೈಲಿ ಕಾಲೇಜಿಗೆ ಹೋಗ್ತಾನ, ಹೆಂಡತಿ ಜೊತೆಗೆ ವಾಕಿಂಗ್ ಮಾಡ್ತಾನ, ಫ್ರೆಂಡ್ ಜೊತೆಗೆ ಎಣ್ಣೆ ಹೊಡಿತಾನ. ಆಮೇಲೆ ಒಬ್ನ ಕುತ್ಕೊಂಡು ತನ್ನ ಸಾವು ಬಗ್ಗೆ ಯೋಚನೆ ಮಾಡ್ತಾನ. ಸೀರಿಯಸ್ಲಿ ಹೇಳ್ತೀನಿ, ಅಣ್ಣ ಫಿಲಿಂ ಪೂರ್ತಿ ಬರೀ ತನ್ನ ಸಾವು ಬಗ್ಗೆನ ಮಾತಾಡ್ತಿರ್ತಾನ. ನಾನ್ ಸತ್ರೆ ನನ್ನ ಅಂತ್ಯಕ್ರಿಯೆನ ನೀನೇ ಮಾಡ್ಬೇಕು. ಜೀವನನೇ ಶಾಶ್ವತವಲ್ಲ, ಇನ್ನು ಚಪ್ಪಲಿ ಶಾಶ್ವತವಾಗಿರೋದಕ್ಕೆ ಸಾಧ್ಯನಾ? ನಾನು ಇನ್ನೆಷ್ಟು ದಿವಸ? 3 ತಿಂಗಳು. ನಿಮ್ಮಂತ ಡಾಕ್ಟರ್ಗಳೆಲ್ಲ ಹಳ್ಳಿಗೆ ಹೋಗ್ಬಿಟ್ರೆ ನಮ್ಮಂತ ಪೇಷಂಟ್ಗಳ ಗತಿಯೇನು? ನನ್ನ ಅಂತ್ಯಕ್ರಿಯೆ ಮಾಡಿಸಿ ನನ್ನ ಆತ್ಮಕ್ಕೆ ಶಾಂತಿ ಕೊಡ್ತೀಯಾ? ನನ್ನ ತೂಕನೇ ಕಮ್ಮಿ ಆಗ್ತಾ ಇದೆ. ಈ ನಡುವೆ ಅಷ್ಟೊಂದು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ? ನನ್ನ ಸಾವು ನಿರೀಕ್ಷಿತ ಕಣ. ಸಾವು ಬಗ್ಗೆ ಮಾತಾಡೋದಷ್ಟೇ ಅಲ್ಲದೆ ಅಣ್ಣ ಎನಿ ಟೈಮ್ ತನ್ನ ಎದೆ ಹಿಡ್ಕೊಂಡಿರ್ತಾನ. ಜಾಗಿಂಗ್ ಮಾಡಬಾರ್ದು, ಹಾರ್ಟ್ ಸ್ಟ್ರೈನ್ ಆಗುತ್ತೆ. ನನ್ನ ಮಾತು ಕೇಳಲ್ಲ ನೀವು. ನನಗೆ ಹೇಳಿದ್ರೆ ನಾ ಹುಡ್ಕೊಡ್ತಾ ಇರ್ಲಿಲ್ವಾ? ನನ್ನ ಎದೆನೆ ಒಡೆದೋಗ್ಬಿಡ್ತದೆ ಕಣೆ. ಇಂಜಿನ್ ನಲ್ಲಿ ಯಾಕ್ರಿ? ಅಯ್ಯೋ, ತೂಕ ಜಾಸ್ತಿ ಆಗೋಯ್ತಾ? ಯಾಕೋ ಎದೇನೋ ಹೋಯ್ತಲ್ಲಪ್ಪ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಆಮೇಲೆ ಅಣ್ಣನ ಸ್ಪೆಷಾಲಿಟಿ ಏನಂದ್ರ ಕಾಲಿಂದ ಆಶೀರ್ವಾದ ಮಾಡೋದು. ಈ ಫಿಲ್ಮಿಗೆ ಸಾಹಸ ಮಾಡಿದ್ರೆ ಪಳನಿ ರಾಜು ಬಹಳ ಪಳಗ್ದಂಗ ಐತಿ, ಅದಕ್ಕೆ ಇಂಥ ಶಾರ್ಟ್ ಕಂಡಿಡ್ದಾನ. ಓವರ್ ಥಿಂಕ್ ಮಾಡೋರಿಗೆ ಅವಾರ್ಡ್ ಏನಾದ್ರು ಕೊಡಂಗಿದ್ರ ನಮ್ ರಾಘವಣ್ಣ ಪ್ರತಿ ಸಲ ಗೆಲ್ತದ್ದ. ಅಯ್ಯೋ, ಇನ್ನೆಲ್ ಡಾಕ್ಟರ್ ಕಟ್ಬಿಟ್ಟು ನನ್ನ ಪ್ರೀತಿಯ ಪ್ರಿಯನ್ ಗತಿ ಏನಾಗ್ಬೋದು ಅಂತ ತುಂಬಾ ದುಃಖ ಪಡ್ತಾ ಇದ್ದೀನೋ. ಸರಿ ಹೋಗುತ್ತಾ? ಸರಿ ಹೋಗುತ್ತಯ್ಯ, ಖಂಡಿತ ಸರಿ ಹೋಗುತ್ತಾ. ನಾನು ಆಗ್ಲೇ ಹೇಳಿಲ್ವಾ ಎದೆ ಒಳಗೆ ಏನೋ ಒಂಥರ ನೋವುತ್ತೆ ಅಂತ. ನನ್ಗೇನಾದ್ರೂ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಂತ. ಬೈ ದ ವೇ, ರಾಘವನ್ ಹೆಂಡತಿ ಪ್ರಿಯನ್ ಮ್ಯಾಗ ಎಲ್ರೂ ಕಣ್ಣಾಕ್ಯಾರ. ಸುಂದರವಾದ ವಸ್ತು ಸುಂದರವಾದ ಜಾಗದಲ್ಲಿ ಇದ್ರೇನೆ ಚೆನ್ನ. ಬ್ಯೂಟಿಫುಲ್. ನೀವು ಒಳ್ಳೆ ಸಿನಿಮಾ ಹೀರೋಯಿನ್ ತರ ಕಾಣಿಸ್. ಪ್ರಿಯಾ ಅಂತ ಒಳ್ಳೆ ಚಾರ್ಮಿಂಗ್ ಬ್ಯೂಟಿಫುಲ್ ಹುಡುಗಿ ಸಿಕ್ಕಿದಾಳೆ. ಚಿನ್ನದ ಮಲ್ಲಿಗೆ ಹೂವೇ. ಪ್ರಿಯಾ ಬಾಳ ಒಳ್ಳೆ ಹುಡುಗಿ. ಗಂಡನ ಜೊತೆಗೆ ಪಾರ್ಕಿಗೆ ಹೋಗ್ತಾಳ, ದೇವಸ್ಥಾನಕ್ಕೆ ಹೋಗ್ತಾಳ, ಗಂಡನ್ ಚೆನ್ನಾಗಿ ನೋಡ್ಕೊಂತಾಳ, ಅವನಿಗೆ ಊಟ ಮಾಡಿಸ್ತಾಳ. ಬಟ್ ಗಂಡನ್ ಬಗ್ಗೆ ಡೌಟ್ ಬಂತಂದ್ರ ಅವಳ ಜೊತೆ ತುಂಬಾ ಸುಖವಾಗಿರ್ಬೇಕಲ್ಲ ನೀವು. ಹೋಗಿ ಇರಿ, ಅಲ್ಲೇ ಇದ್ದು ಸಾಯ್ರಿ. ನೀವೇನ ಹೇಳ್ರಿ, ಹೆಣ್ಮಕ್ಳು ಡೌಟ್ ಪಡೋದ್ರಾಗ ಎತ್ತಿದ ಕೈ. ಫಿಲಿಂ ಸ್ಟಾರ್ಟ್ ಆಗ್ತದಂಗ ಸ್ವಾಮೀಜಿ ಗ್ಲಾಸ್ ಒಳಗ ದೀಪ ಹಚ್ಕೊಂಡು ಮಂಗಳಾರತಿ ಮಾಡ್ತಿರ್ತಾನ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ. ಬೈ ದ ವೇ, ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಂದು ಅನ್ಯೋನ್ಯ ದಾಂಪತ್ಯ ಜೀವನ. ರಾಘವ್ ಬೆಳಿಗ್ಗೆ ಕಾಲೇಜಿಗೆ ಬಂದು ಫ್ರೆಂಡ್ ನ ಮೀಟ್ ಹಾಕನ. ಈ ಫಿಲ್ಮಿಗೆ ಡೈಲಾಗ್ಸ್ ಬರ್ದ್ರ ಶಿವಶಂಕರ್ ಅಣ್ಣಗ ಅವಾರ್ಡ್ ಕೊಡ್ಸಕು, ಯಾಕಂದ್ರೆ ಅಷ್ಟು ಚೆನ್ನಾಗದಾವ್ ಡೈಲಾಗ್ಸ್ ಗಳು. ನಿನ್ ವೈಫು ಹೌಸ್ ವೈಫ್, ಆದ್ರೆ ನನ್ನ ವೈಫು ಕಾಲೇಜ್ ವೈಫ್. ನಿನ್ ವೈಫು ಹೌಸ್ ವೈಫ್, ಆದ್ರೆ ನನ್ನ ವೈಫು ಕಾಲೇಜ್ ವೈಫ್. ಈಗ ಹೀರೋ ಫ್ರೆಂಡ್ ಅವನ್ ತಲೆಗೆ ಉಳ ಬಿಡ್ತಾನ. ಅದೇನೋ ಅಂಜೈನಾ ಪೆಕ್ಟೋರಿಯಸ್ ಅಂತ 41 ವರ್ಷ ಆದ್ಮೇಲೆ ಎಲ್ಲರಿಗೂ ಬರುವಂತ ಕಾಯಿಲೆ ಅಂದ್ರು. ಈ ಮಾತ್ ಕೇಳ್ತಿದ್ದಂಗ ಹೀರೋ ಎದ್ರಿಕೆ ಅಂತಾನ. ನನಗೂ 41 ವರ್ಷ ಅಲ್ವಾ? ಹಳೆ ಕನ್ನಡ ಫಿಲಿಮ್ಸ್ ರೂಲ್ಸ್ ಪ್ರಕಾರ ಯಾರಿಗಾರ ಭಯ ಆತಪ್ಪ ಅಂದ್ರ ಸಿಡ್ಲು ಹೊಡಿಲೇಬೇಕು. ನೆಕ್ಸ್ಟ್ ದಿನ ರಾಘವ್ ಜಾಗಿಂಗ್ ಮಾಡಕರ ಅವ್ನ ಫ್ರೆಂಡ್ ಮತ್ತೊಂದ್ಸಲ ಸಿಗ್ತಾನ. ಅಕ್ಕ ನಿನಗೇನಾಗೈತಿ ಹೇಳು, ಆಗ್ಲೇ ಆ ಕಡೆ ಹೋಗುತ್ತಿದ್ದೆ, ಆಮೇಲೆ ಇಲ್ಲಿ ಹೊಂಟಿ, ನೆಕ್ಸ್ಟ್ ಇಲ್ಲಿ ಕೈ ತಿರ್ಸ್ಕೊಂತ ಹೊಂಟಿ. ಈಗ ರಾಘವಿನ್ ಫ್ರೆಂಡ್ ಅವನಿಗೆ ಇನ್ನೂ ಎದುರಿಸ್ತಾನ. ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇದೆಯಂತೆ. ಹೀರೋಗ ತನಗೆ ಹಾರ್ಟ್ ಅಟ್ಯಾಕ್ ಇರ್ಬೋದು ಅನ್ನೋ ಫೀಲ್ ಆಗಕ್ ಸ್ಟಾರ್ಟ್ ಆಗತಿ. ಜಾಗಿಂಗ್ ಮಾಡಬಾರ್ದು, ಹಾರ್ಟ್ ಸ್ಟ್ರೈನ್ ಆಗುತ್ತೆ, ನಿಧಾನಕ್ಕೆ ನಡಿಬೇಕು. ಅಣ್ಣ ಈಗ ಎಷ್ಟ್ರ ಮಟ್ಟಿಗೆ ಎದ್ರಿಕೆಂದನಂದ್ರ ಫಸ್ಟ್ 5 ಬುಕ್ ಎತ್ಕೊಂತಾನ. ಮಿಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಎಲ್ಲ ಬುಕ್ ನ ಇಳಿಸಿ 1 ಬುಕ್ ತಗೊಂಡೋಕಾನ. ನೆಕ್ಸ್ಟ್ ಇವನಿಗೆ ಎದುರಿಸಿದಂತ ಫ್ರೆಂಡ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾನ. ಏನು ಪ್ರೊಫೆಸರ್ ರಾಮಚಂದ್ರಪ್ಪ ಹೋಗ್ಬಿಟ್ರ? ಇನ್ನೇನು ಅಣ್ಣ ಫ್ರೆಂಡ್ ನ ನೋಡಕ್ ಹೋದಾಗ ಹೆವಿ ಎದ್ರಿಕೆಂತಾನ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಈಗ ಅಣ್ಣ ಜನರಲ್ ಚೆಕಪ್ ಮಾಡ್ಸ್ಕೊಳಕಂತ ಡಾಕ್ಟರ್ ಹತ್ರ ಬರ್ತಾನ. ಚೆಕಪ್ ಮಾಡ್ಸ್ಕೊಂಡ್ ಬಂದ್ಮ್ಯಾಗ ಅಣ್ಣ ಬುಕ್ ಹುಡುಕ್ತಿರ್ತಾನ. ಅಲ್ಲ, ನಿಮ್ ಮನೆಗೆ ಇಟ್ರ ಸಾಮಾನು ಒಂದ್ ಹತ್ರ ಇರಲ್ಲೇನು? ಈ ನಾಯಿನ ಆಗ್ಲೇ ಈ ರೂಮ್ ನಾಗ ಇಟ್ಟಿದ್ರು, ಆಮೇಲೆ ಬೆಡ್ರೂಮ್ ನಾಗಿರೋ ಲ್ಯಾಂಪ್ ಪಕ್ಕಕ್ಕೆ ಇಟ್ಟಿದ್ರು, ಈಗ ಇಲ್ಲಿಟ್ಟಾರ. ನಮ್ ಹೀರೋಗ ಸಾವಿನ ಭ್ರಮೆ ಸ್ಟಾರ್ಟ್ ಆಗೈತಿ. ಯಾಕೋ ಒಂದ್ ಸ್ವಲ್ಪ ಎದೆ ನೊಂದಂಗಿತ್ತು. ಮತ್ತೆ ಎಲ್ಲಿ ನೋವು? ಇಲ್ಲಿ ನೋವು ಅಲ್ಲಕ್ಕ, ಆಗ್ಲಿಂದ ಎದಿ ಮ್ಯಾಗ ಕೈ ಇಟ್ಕೊಂಡ ನಾವು ಅಂದ್ರೂ ಇಂತ ದರಿದ್ರ ಕ್ವಶನ್ ಕೇಳಕತ್ತೀಯಲ್ಲ. ಮತ್ತೆ
ಎಲ್ಲಿ ನೋವು? ಈಗ ರಾಘವ್ಗೆ ಒಂದು ಫೀಮೇಲ್ ಸ್ಟೂಡೆಂಟ್ ಫೋನ್ ಮಾಡ್ತಾಳ. ಹೋಟ್ಲಲ್ಲಿ ಪಾರ್ಟಿ ಇಟ್ಕೊಂಡಿದ್ದೀರಾ? ಹೌದು ಸರ್, ಇವತ್ ನನ್ ಬರ್ತ್ಡೇ. ಗಂಡುಗ ಬೇರೆ ಹುಡುಗಿರ್ ಫೋನ್ ಮಾಡಿದ್ರ ಹೆಂಡ್ತಿರ್ ಸುಮ್ನಿರ್ತಾರ? ಯಾರದ್ರಿ ಫೋನು? ಇಲ್ಲಿಗೆ ಯಾಕ್ರಿ ಫೋನ್ ಮಾಡಿದ್ಲು? ಒಂದ್ ಸ್ವಲ್ಪ ನಾಚಿಕೆ ಬೇಡ ಅವಳಿಗೆ. ಇವತ್ತು ಹೋಟ್ಲ್ ಕರೀತಾಳೆ, ನಾಳೆ ಸಿನಿಮಾಗೂ ಕರೀತಾಳೆ. ಅಕ್ಕ ಆಕಿ ಕರ್ದದ್ದು ಊಟ ಮಾಡೋ ಹೋಟ್ಲಿಗೆ, ದಬಡಿ ದಿಬಡಿ ಮಾಡೋ ಓಯೋ ಹೋಟ್ಲಿಗೆ ಅಲ್ಲ. ನೆಕ್ಸ್ಟ್ ಇವ್ರ ಮನೆಗೆ ಒಂದ್ ಅಂಕಲ್ ಬಂದು ಪ್ರಿಯುಗ ಲೈನ್ ಹೊಡಿತಾನ. ಆ ಹೂಗಿಂತ ಈ ಹೂ ಚೆನ್ನಾಗಿಲ್ವಾ? ಈ ಸಣ್ಣ ಹುಡುಗಿ ಕೈಲ್ ಸದಿಗೂ ಇವ್ನ್ ಮಾಡೋ ಓವರ್ ಆಕ್ಟಿಂಗ್ ನೋಡಕ್ ಆಗವಲ್ದು. ಅಣ್ಣಗ ಫಿಲ್ಮಿನ್ ಹುಚ್ಚ ಐತಿ. ನಿಮ್ಗೆ ಸಿನಿಮಾ ಅಂದ್ರೆ ಇಷ್ಟ ಅನ್ನಿ? ನೋಡಕಲ್ಲ, ಮಾಡಕ್ಕೂ ಇಷ್ಟ. ಹಿಂಗ ಅನ್ಕಂದ ಬಹಳ ಜನ ಫಿಲ್ಮ್ ಪ್ರೊಡ್ಯೂಸ್ ಮಾಡಿ ಇವತ್ ಬೀದಿಗೆ ಬಂದ್ರದು. ಸ್ವಲ್ಪ ಹಾಡೋದಕ್ಕೆ ಕುಣಿಯೋದಕ್ಕೆ ಬಂದ್ರೆ ಸಾಕು. ನೆಕ್ಸ್ಟ್ ಪ್ರಿಯಾ ಕಾವೇರಿ ಹತ್ರ ಬರ್ತಾಳ. ಊರಿಗೆ ಹೋಗ್ತಿದ್ಯಾ? ಹೌದು, ನಮ್ ಯಜಮಾನ್ರಿಗೆ ಸ್ವಲ್ಪ ಬುದ್ಧಿ ಕಲ್ಸೋಣ ಅಂತ. ಹೆಂಡತಿ ಊರಿಗೆ ಹೋಗೋದ್ರಿಂದ ಗಂಡಂದ್ರು ಬುದ್ಧಿ ಕಲಿಯಂಗಿದ್ರ ನಮ್ ದೇಶದಾಗ ಡಿವೋರ್ಸ್ ಹಾಕೋದಿಲ್ಲ. ಬೈ ದ ವೇ ಈಕಿ ಊರಿಗೆ ಹೋಗೋದಂಗ ಈಕಿ ಗಂಡ ಏನ್ ಮಾಡ್ತಾನ ನೋಡ್ರಿ. ನೆಕ್ಸ್ಟ್ ಡಾಕ್ಟ್ರು ರಾಘವಿನ್ ಮನಿಗ್ ಬಂದು ನಿನಗೇನೋ ಆಗಿಲ್ಲ ಅಂತಾನ. ಏನಾದ್ರೂ ಗೊತ್ತಾಯ್ತಾ? ಹಾ ಗೊತ್ತಾಯ್ತು, ಏನು? ಏನು ಇಲ್ಲ ಅಂತ. ಇದಕ್ಕೆ ಅಣ್ಣನ್ ರೆಸ್ಪಾನ್ಸು ಇಲ್ಲ ಬಿಡಿ ಸರ್, ನನ್ನ ಹತ್ರ ನೀವೇನೋ ಸುಳ್ಳು ಹೇಳ್ತಾ ಇದ್ರಿ. ಹೀರೋ ನೀರ್ ಕುಡಿಯಕಂತ ಒಳಗ್ ಹೋದಾಗ ಡಾಕ್ಟ್ರು ಬೇರೆ ಪೇಷಂಟ್ ರಿಪೋರ್ಟ್ ಬಗ್ಗೆ ಫೋನ್ನಾಗ ಮಾತಾಡ್ತಿರ್ತಾರ. ಅಂಜನಾ ಪೆಕ್ಟೋರಿಯಸ್? ಅರೆ ಹಾಗಾದ್ರೆ ತುಂಬಾ ಸೀರಿಯಸ್. ಈಗ ರಾಘವಣ್ಣ ನನಗೆ ಆ ಕಾಯಿಲೆ ಐತಿ ಅನ್ಕೊಂಡ್ಬಿಡ್ತಾನ. ಇನ್ನು 3 ತಿಂಗಳ? ನಮ್ ಹೀರೋ ತಾನು 3 ತಿಂಗಳ ಸಾಯ್ತೀನಿ ಅಂತ ಡಿಸೈಡ್ ಹಾಕನ. ಪರವಾಗಿಲ್ಲ, ಇಟ್ಕೋ. ಇನ್ನೇನಿದ್ರು 3 ತಿಂಗಳಷ್ಟೇ. ಈಗ ಡಾಕ್ಟ್ರು ಡೌಟ್ ನ ಕ್ಲಿಯರ್ ಮಾಡ್ತಾರಂತ ನೀವ್ ಅನ್ಕೊಂಡ್ರ? ನೋಡ್ರಿ ಇವ್ನ ಏನಂತಾನಂತ. 3 ತಿಂಗಳು? ಓಹೋ, ಊರ್ ಕಡೆ ಹೋಗ್ತಾ ಇದ್ದೀನಲ್ಲ, 3 ತಿಂಗಳು ಆಗ್ಬೋದು. ಈಗ ರಾಘವು ಫ್ರೆಂಡ್ ಮನಿಗ್ ಬಂದು ತಾನು 3 ತಿಂಗಳ ಸಾಯ್ತೀನಿ ಅಂತ ಹೇಳ್ತಾನ. ಚೆಕಪ್ ಮಾಡಿ ಹಾರ್ಟ್ ಅಲ್ಲಿ ಟ್ರಬಲ್ ಇದೆ ಅಂತ. ಫ್ರೆಂಡ್ ಸಾಯ್ತಾನಂತ ಗೊತ್ತಾಗ್ತಿದ್ದಂಗ ಅವನಿಗೆ ಸಮಾಧಾನ ಮಾಡೋದ್ ಬಿಟ್ಟು ಅಣ್ಣ ಏನ್ ಮಾಡ್ತಾ ನೋಡ್ರಿ. ಈ ಕಡೆ ಸೈಡ್ ಪ್ರಿಯ ತರಕಾರಿ ತಗೊಂಬರಕ್ ಹೋದಾಗ ರಾಘುನ್ ಸ್ಟೂಡೆಂಟ್ ಬಂದು ಬತ್ತಿ ಇಕ್ತಾಳ. ಪ್ರೊಫೆಸರು ನಾನು ಯಾವಾಗ್ಲೂ ಜೊತೆಗೆ ಕುತ್ಕೊಂಡು ಊಟ ಮಾಡೋದು. ನೀವ್ ಸರಿಯಾಗಿ ನೋಡ್ಕೊಳಲ್ವಾ? ಅಥವಾ ನಿಮ್ಮಿಬ್ರ ಮಧ್ಯೆ ಏನಾದ್ರೂ ಜಗಳ ಆಗಿದ್ಯಾ ಮೇಡಮ್? ಪ್ರೊಫೆಸರ್ ಸಾರು ಸರಿಯಾಗಿ ಊಟನೇ ಮಾಡಲ್ಲ. ಯಾಕೆ? ಈ ನಡುವೆ ಅಂತೂ ತುಂಬಾ ಡಲ್ ಆಗಿರ್ತಾರೆ. ಇನ್ನೇನು ಮನ್ಯಾಗ ದೊಂಬರಾಟ ಸ್ಟಾರ್ಟ್ ಆಗತಿ. ನಿಜ ಹೇಳ್ರಿ, ಅವ್ಳಿಗೆ ಯಾಕ್ರಿ ನಿಮ್ ಬಗ್ಗೆ ಅಷ್ಟೊಂದ್ ಕಾಳಜಿ? ಅಣ್ಣ ರಾತ್ರಿ ಎಲ್ಲ ಬಹಳ ಕೆಟ್ಟದಾಗ ಎಡಿಟ್ ಮಾಡಿರ ತನ್ನ ಆತ್ಮ ಜೊತೆಗೆ ಮಾತಾಡಿ ಬೆಳಿಗ್ಗೆ ಆಗೋ ಅಷ್ಟೊತ್ತಿಗೆ ಒಂದ್ ಡಿಸಿಷನ್ ತಗಂತಾನ. ಈಗ ನಮ್ ಹೀರೋ ಫ್ರೆಂಡ್ ಹತ್ರ ಬಂದ್ ಹೇಳ್ತಾನ, ಅವಳಿಗೊಂದು ಗಂಡು ನೋಡಿ ಮದುವೆ ಮಾಡ್ಬಿಡೋಣ ಅಂತಿದ್ದೀನಿ. ಸೊ ಬೇಸಿಕಲಿ ಅಣ್ಣ ತನ್ನ ಸಾಯಕ್ಕಿಂತ ಮುಂಚೆ ತನ್ನ ಹೆಂಡತಿಗೆ ಇನ್ನೊಂದ್ ಮದುವೆ ಮಾಡ್ಬೇಕಂತ ಡಿಸೈಡ್ ಮಾಡ್ಯಾನ. ನೋ ಕಾಮೆಂಟ್ಸ್. ನೆಕ್ಸ್ಟ್ ಒಂದ್ ಸಾಂಗ್ ಬರ್ತತಿ. ಸೊ ಈ ನಾಯಿ ಮತ್ತೆ ಇಲ್ಲಿ ಬಂತ್ ನೋಡ್ರಿ. ಬೈ ದ ವೇ ಅಣ್ಣ ವಿಜಯ ಕರ್ನಾಟಕ ಪೇಪರ್ ಓದಿ ಪ್ರಜಾವಾಣಿಯರಿಗೆ ಫೋನ್ ಮಾಡ್ತಾನ. ಹಲೋ, ಪ್ರಜಾವಾಣಿನ? ಸೊ ಅಣ್ಣ ಪ್ರಿಯನ ಮದುವೆ ಗಂಡ್ ಬೇಕು ಅಂತ ಪೇಪರ್ ನಾಗ ಆಡ್ ಹಾಕ್ಸಿದ್ಕ ಜನರು ಬಂದಾರ. ಈಗ ನೋಡ್ರಿ ಸ್ಟೋರಿ ಎಷ್ಟ್ರ ಮಟ್ಟಿಗೆ ಆಕ್ವರ್ಡ್ ಆಕತ್ತಂತ. ಯಾಕಂದ್ರ ಅಣ್ಣ ತನ್ನ ಹೆಂಡತಿ ಮದುವೆ ಮಾಡ್ಬೇಕಾಗಿರೋಂತ ಹುಡುಗನ್ನ ತಾನ ಸ್ವಂತ ಇಂಟ್ರೂ ಮಾಡಿ ಸೆಲೆಕ್ಟ್ ಮಾಡಾಕತ್ತಾನ. ನೆಕ್ಸ್ಟ್ ದಿನ ರಾಘವ್ಗೆ ತನ್ನ ಬಿಸ್ನೆಸ್ ಮ್ಯಾನ್ ಫ್ರೆಂಡ್ ಸಿಗ್ತಾನ. ಬೈ ದ ವೇ ಇವನಿಗೆ ಇನ್ನೂ ಮದುವೆ ಆಗಿಲ್ಲ. ಈ ವಯಸ್ಸಲ್ಲಿ ನನಗೆ ಯಾರೇ ಹುಡುಗಿ ಕೊಡ್ತಾರೆ? ಫ್ರೆಂಡ್ ಮದುವೆ ಹಾಕೋ ಒಪ್ಪಿಗೆ ಹೇಳಿದ್ಕ ಅಣ್ಣ ಹೇಳ್ತಾನ, ನಿನ್ಗೇನ್ ಕೊರತೆ? ಹಣ, ಐಶ್ವರ್ಯ, ಗುಡ್ ಕ್ಯಾರೆಕ್ಟರ್. ಮದುವೆ ಆಗ್ಬೇಕಾಗಿರೋದು ಗುಡ್ ಕ್ಯಾರೆಕ್ಟರ್ ಅಲ್ಲಣ್ಣ, ಗುಡ್ ಕ್ಯಾರೆಟ್. ಇಲ್ಲಿ ಬರೋಂತ ಸೀನ್ಗಳು ಬಹಳ ಅನ್ಕಂಫರ್ಟಬಲ್ ಅದಾವು. ಯಾಕಂದ್ರ ರಾಘವು ತನ್ನ ಫ್ರೆಂಡ್ ಮತ್ತೆ ತನ್ನ ಹೆಂಡತಿ ಮದುವೆ ಆಗೋ ಸೀನ್ಗಳನ್ನ ಇಮ್ಯಾಜಿನ್ ಮಾಡ್ಕೊಂತಿರ್ತಾನ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬಟ್ ಇದ ಟೈಮಿಗೆ ಪ್ರಿಯನ್ ಚೈಲ್ಡ್ಹುಡ್ ಫ್ರೆಂಡ್ ಅಜಯ್ ಬರ್ತಾನ. ಈಗ ರಾಘವು ಪ್ರಿಯಾ ಮತ್ತೆ ಅಜಯ್ ನಗ್ನಗ್ತಾ ಇರೋದನ್ನ ನೋಡಿ ಬಹಳ ಜಲಸ್ ಫೀಲ್ ಆಕಾನ. ನೀನ್ ಯಾಕೆ ಜಲಸ್ ಫೀಲ್ ಆಗತಿ ಅಣ್ಣ? ನಿನ್ನೂ ಆಕಿನ್ನ ಬೇರೆ ಹುಡುಗನ ಜೊತೆಗೆ ಮದುವೆ ಮಾಡಕ್ ಹೊಂಟಿದ್ ನೀನು. ನಿನ್ ಕೈಗೆ ಕರಿನಾಗರಾವ್ ಕಡಿಯ. ಅಜಯ್ ಪ್ರಿಯನ್ ಜೊತೆಗೆ ಮಾರ್ಕೆಟಿಗೆ ಹೋಗ್ ಬಂದ್ಮ್ಯಾಗ ರಾಘವಿಗೆ ಹೆವಿ ಉರ್ಸಕತ್ತಿ ಬಿಡ್ತಾನ. ಅಲ್ಲಿರೋಲ್ಲ ನಮ್ಮನ್ನ ಗಂಡ ಅಂತ ತಿಳ್ಕೊಂಡ್ಬಿಟ್ರು. ಏನೇ ಆಗ್ಲಿ ನಮ್ಮಿಬ್ಬರು ಪೇರು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಿಯಾ ಮತ್ತೆ ಅಜಯ್ ಸೇರ್ಕೊಂಡು ಇದುವರೆಗೂ ಯಾರು ಮಾಡ್ಲಿಲ್ಲ ಅಂತ ಕೆಲಸ ಮಾಡ್ತಾರ. ಅದೇನಂದ್ರ ವಾಲಿಬಾಲ್ ಹಿಡ್ಕೊಂಡು ಕ್ಯಾಚ್ ಆಡೋದು. ಈಗ ರಾಘವು ತಾನ್ ಸಾಯ್ತೀನಿ ಅನ್ನೋ ವಿಷಯನ ಪ್ರಿಯಗೆ ಹೇಳ್ತಾನ. ಇನ್ನೇನಿದ್ರು 3 ತಿಂಗಳು ಮಾತ್ರ ಬದುಕಿರೋದು ಅಂತ ಹೇಳಿ. ಇದರಿಂದ ಹೆವಿ ಫೀಲ್ ಆಗಿ ಅಜಯ್ ಮತ್ತೆ ಪ್ರಿಯಾ ರಾಘವನ ಬಹಳ ಚೆನ್ನಾಗಿ ನೋಡ್ಕೊಂತಾರ. ಅಕ್ಕ ಅವನಿಗಿರೋದು ಹಾರ್ಟ್ ಪ್ರಾಬ್ಲಮ್, ವೀಲ್ ಚೇರ್ ಮೇಲೆ ಕುಂದ್ರಿಸಿ ಎದಕ್ ದಪ್ಕೊಂಡ್ ಹೊಂಟಿರಿ? ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನೆಕ್ಸ್ಟ್ ಡಾಕ್ಟರ್ ಮನಿಗ್ ಬಂದಾಗ ಪ್ರಿಯಗ ನಿನ್ ಗಂಡಗ ಏನೂ ಆಗಿಲ್ಲ ಅಂತ ಹೇಳ್ತಾನ. ಸರಿಯಾಗಿಲ್ದೆ ಇನ್ನೇನಮ್ಮ, ಒಳ್ಳೆ ಗುಂಡ್ಕಲ್ ತರ ಇದ್ದಾನೆ. ಈಗ ಅಲ್ಲಿಂದ ಸುಮ್ನೆ ಹೋಗೋದ್ ಬಿಟ್ಟು ಡಾಕ್ಟರ್ ಫಿಟ್ಟಿಂಗ್ ಇಟ್ಟೋಕಾನ. ನಿನ್ ಗಂಡ ಯಾವ್ದೋ ತಪ್ಪು ಮಾಡಿ ಅದನ್ನ ಮುಚ್ಚಾಕೋದಕ್ಕೆ ನಿನ್ನ ಹತ್ರ ಈ ತರ ಡ್ರಾಮಾ ಆಡ್ತಿದ್ದಾನೆ ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ನನ್ ಗಂಡ ಮತ್ತೆ ಸ್ಟೂಡೆಂಟ್ ರಮ್ಮಿನ್ ನಡುವೆ ಅಫೇರ್ ಇರ್ಬೋದು ಅಂತ ಥಿಂಕ್ ಮಾಡ್ತಾಳ. ಈಗ ಪ್ರಿಯಾ ಅಜಯ್ ಜೊತೆಗೆ ಸೇರ್ಕೊಂಡು ಮನಿ ಬಿಟ್ಟು ಹೋಗೋಳ.
ನಮ್ ಹೀರೋಗ್ ಸತಿಗೂ ತಾನು ಸಾಯಲ್ಲ ಅನ್ನೋ ವಿಷಯ ಗೊತ್ತಾಗತಿ. ಅದೆಲ್ಲ ನಿಂದಲ್ಲ ಕಣಯ್ಯ, ರಾಜಶೇಖರ್ ಅನ್ನೋ ಪೇಷಂಟ್. ಸೊ ಕ್ಲೈಮ್ಯಾಕ್ಸ್ ನಾಗ ಅಜಯ್ ಹೀರೋಗ್ ಫೋನ್ ಮಾಡಿ ಹೇಳ್ತಾನ, ಹಾಸ್ಪಿಟ್ಲಿಗೆ ಹೋದ್ಮ್ಯಾಗ ಅಜಯ್ ಡಾಕ್ಟ್ರು ಅಂತ ಗೊತ್ತಾಗತಿ. ನಿನ್ ಹೆಂಡತಿಗೆ ಕಾಯಿಲೆ ಇದೆ ಅನ್ನೋ ವಿಷಯ ಮಾತ್ರ ತಿಳ್ಕೊಳ್ಳೋ ಪ್ರಯತ್ನ ಪಡ್ಲಲ್ಲ. ಆಕ್ಚುಲಿ ಪ್ರಿಯಾಗ ಬ್ರೈನ್ ಟ್ಯೂಮರ್ ಐತಂತೆ. ಅವಳಿಗೆ ಬ್ರೈನ್ ಟ್ಯೂಮರ್. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಅಣ್ಣ ಪ್ರಿಯನ್ನ ನೋಡಕಂತ ಆಪರೇಷನ್ ಥಿಯೇಟರ್ ಒಳಗೆ ಹೋಗಾನ. ಆಪರೇಷನ್ ರೂಮ್ ಒಳಗ ಅನಸ್ತೇಶಿಯಾ ಮಷೀನು, ಸರ್ಜಿಕಲ್ ಲೈಟ್ಸ್, ಲ್ಯಾಂಪ್ಸ್, ಯಾವ್ದೇ ತರದ ಸರ್ಜಿಕಲ್ ಟೇಬಲ್ ಸತಿಗೂ ಇಲ್ಲ. ಸುಮ್ನ ಈಕಿ ತಲೆಗೆ ಬ್ಯಾಂಡೇಜ್ ಸುತ್ತಿ ಮಲಗ್ಸ್ಯಾರ ಇವರು. ಅಣ್ಣ ಸಾರಿ ಕೇಳ್ತದಂಗ ಅಕ್ಕ ಆರಾಮಾಗಿ ಆಕಿಗೆ ಒಂದ್ ಮಗು ಆಗಿ ಆಮೇಲೆ ಫಿಲಿಂ ಎಂಡೂ ಆಗ್ಬಿಡ್ತೈತಿ. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಬ್ರೈನ್ ಟ್ಯೂಮರ್ ಆಗಿದ್ದು ಪ್ರಿಯಾಗಲ್ಲ, ಥಿಯೇಟರ್ ಆಗಿ ಫಿಲಿಂ ನೋಡಕ್ ಹೋಗಿದ್ದಂತ ಜನರಿಗೆ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾ ಮಾಡಿರೋಂಥ ಜೋಕ್ಗಳೆಲ್ಲ ಫಿಲಿಂ ಒಳಗಡೆ ಇರೋಂಥ ಕ್ಯಾರೆಕ್ಟರ್ ಗಳ ಮೇಲೆ ಹೊರತು ಆಕ್ಟರ್ ಗಳ ಮ್ಯಾಗಲ್ಲ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.